काळि द्रौपदी काशिजा पाञ्चाली शिवकन्येन्द्रसेना कालमानी चन्द्र विद्युन्नाम ಭಾರತಿಯು ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ ಕೀಳು ಎನಿಪರು ತಮ್ಮ ಪತಿಗಳಿಗಿಂತಲಾವಾಗ ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಬ್ರಹ್ಮ ತಾರತಮ್ಯ ಸಂಧಿ ಪದ್ಯ 10. ಕಾಳಿ ದ್ರೌಪದಿ ಕಾಶಿಜಾ ಪಾಂಚಾಲಿ ಶಿವಕನ್ಯೇಂದ್ರಸೇನ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಭಾರತೀ ದೇವಿಯರ ವಿಚಾರವನ್ನು ಅವರ ವಿವಿಧ ನಾಮಗಳಿಂದ ತಿಳಿಸುತ್ತಾರೆ. ಕಾಳಿ ಭಾರತೀ ದೇವಿಯರು ರೂಪಾಂತರದಿಂದ ಕಾಶಿರಾಜನ ಮಗಳಾಗಿ ಕಾಳಿ ಎಂಬ ನಾಮದಿಂದ ಅವತಾರ ಮಾಡಿದರು. ಕೇವಲ ಭಾರತೀ ಜ್ಞೇಯ ಕಾಶಿರಾಜಸ್ಯ ಕನ್ನಕ ಎಂಬ ಪ್ರಮಾಣ. ಕೃಷ್ಣನೈವ ಪನ್ಯರೂಪೇಣ ಜಾತಾ ಕಾಶೀಚ್ ಪುತ್ರೀಂ ಯಾ ಪ್ರವದಂತಿ ಕಾಳೀಂ ಎಂಬಂತೆ. ದ್ರುಪದ ರಾಜನ ಪುತ್ರಿಯಾಗಿ ಅಗ್ನಿಕುಂಡದಿಂದ ಉದ್ಭವಳಾಗಿ ಶ್ರೀ ಭಾರತೀ ದೇವಿಯು ಅವರ ಅವತಾರವು ದ್ರುಪದ ರಾಜನ ಮಗಳಾಗಿ ದ್ರೌಪದಿ. ಕಾಶಿಜಾ ಕಾಶಿರಾಜನ ಪುತ್ರಿಯಾಗಿ ಅವತಾರ ಮಾಡಿದ್ದರಿಂದ ಕಾಶಿಜೆ ಎಂದು ಹೆಸರು. ಕಾಶಿರಾಜನ ಮಗಳೇ ಕಾಳಿ ನಾಮಕಳಾದ ಭಾರತೀ ದೇವಿ. ಸ್ವಯಂವರಾರ್ಥಂ ನೃಪತಿ ನಾಜುವಾಹಂ ಸರ್ವಾ ಸ್ತ್ರೀರುಹ್ಯತ್ರಂ ಹರ್ಷತ್ವಮೇತಾಃ ತೇಷಾಂ ಮಧ್ಯೆ ಭೀಮಸೇನಾಂ ಸ ಏಷಾ ಮಾಲಾ ಮಧುತ್ತಾತ್ರ ಜರಾಸುತಾಧ್ವಾಯ ಎಂಬ ನಿರ್ಣಯ ಪ್ರಮಾಣವಿದೆ. ಕಾಶಿರಾಜನು ಕಾಶಿ ನಾಮಕಳಾದ ಭಾರತೀ ದೇವಿಯರ ಸ್ವಯಂವರಕ್ಕಾಗಿ ಅನೇಕ ದೇಶದ ರಾಜರುಗಳನ್ನು ಆಮಂತ್ರಿಸಿದ್ದನು. ಆ ರಾಜರ ಮಧ್ಯದಲ್ಲಿ ವಿರಾಜಮಾನರಾಗಿದ್ದ ಶ್ರೀ ಭೀಮಸೇನ ದೇವರ ಕಂಠಕ್ಕೆ ಕಾಳಿ ದೇವಿಯು ಹಾರವನ್ನರ್ಪಿಸಿದಳು. ಆಗ ಜರಾಸಂಧಾದಿ ದೈತ್ಯರು ಭೀಮಸೇನನ ಸಂಗಡ ಯುದ್ಧಕ್ಕೆ ನಿಂತರು. ಪ್ರಬಲ ಪರಾಕ್ರಮಶಾಲಿಗಳಾಗಿದ್ದ ಭೀಮಸೇನ ದೇವರು ಅವರೆಲ್ಲರನ್ನೂ ನಿರಾಯಾಸವಾಗಿ ಜಯಿಸಿ ಕಾಶಿರಾಜನಿಂದ ಮಾನ್ಯರಾಗಿ ಕಾಳಿಯನ್ನು ವಿವಾಹವಾಗಿ ಇಂದ್ರಪ್ರಸ್ಥ ಪಟ್ಟಣವನ್ನು ಸೇರಿದರು. ಪಾಂಚಾಲ ದೇಶದ ರಾಜನ ದ್ರುಪದ ಚಕ್ರವರ್ತಿ. ಅವನಲ್ಲಿ ಪುತ್ರಿಯಾಗಿ ಅವತರಿಸಿದ ದ್ರೌಪದಿಯೇ ಪಾಂಚಾಲಿ ನಾಮಕಳು. ದ್ರೌಪದಿಯಲ್ಲಿ ಇಂದ್ರಪತ್ನಿ ಶಚಿ, ಯಮಪತ್ನಿ ಶ್ಯಾಮಲ, ಅಶ್ವಿನಿ ದೇವತೆಗಳ ಪತ್ನಿ ಉಷಾ ಮತ್ತು ರುದ್ರಪತ್ನಿ ಪಾರ್ವತಿ ಈ ನಾಲ್ವರೂ ಆಶ್ರಯ ಪಡೆದಿದ್ದರು. ಇದರಿಂದಲೂ ಪಾಂಚಾಲಿ ಪಂಚಪಾಂಡವರ ಪತ್ನಿಯಾದಳು. ಹಿಂದೊಮ್ಮೆ ರುದ್ರಪತ್ನಿ ಪಾರ್ವತಿ, ಇಂದ್ರಪತ್ನಿ ಶಚಿ, ಯಮಪತ್ನಿ ಶ್ಯಾಮಲ, ಅಶ್ವಿನಿ ದೇವತೆಗಳ ಪತ್ನಿ ಉಷಾ ಈ ನಾಲ್ವರೂ ತಮ್ಮ ತಮ್ಮ ಪತಿಗಳೊಡನೆ ಬ್ರಹ್ಮದೇವರ ಸಮೀಪದಲ್ಲಿದ್ದರು. ಆ ಸಮಯದಲ್ಲಿ ವಿಪರೀತವಾಗಿ ಹಾವಭಾವ ವಿಲಾಸಗಳನ್ನು ತೋರಿಸಿದರು. ಆದ್ದರಿಂದ ಬ್ರಹ್ಮದೇವರ ಮನಸ್ಸಿಗೆ ಜಿಗುಪ್ಸೆ ಉಂಟಾಗಿ ಆ ನಾಲ್ವರು ಮನುಷ್ಯರಾಗಿ ಜನಿಸಿ ಪರಪುರುಷರ ಸಂಬಂಧವನ್ನು ಹೊಂದಿರೆಂದು ಶಾಪವಿತ್ತರು. ಆ ನಾಲ್ವರು ಭಾರತೀ ದೇವಿಯನ್ನು 1,000 ವರ್ಷಗಳ ಕಾಲ ಸೇವಿಸಿದರು. ಅವರ ಸೇವೆಯಿಂದ ಪ್ರಸನ್ನರಾದ ಭಾರತೀ ದೇವಿಯರು ತಮ್ಮಲ್ಲಿ ಅವರಿಗೆ ಆಶ್ರಯ ಕೊಟ್ಟರು. ಶ್ರೀ ವಾಯುದೇವರ ಸಂಪರ್ಕವು ಇತರ ದೇವತೆಗಳ ಸಂಪರ್ಕಕ್ಕಿಂತ ಉತ್ತಮ ಮತ್ತು ಅದರಿಂದ ಅವರ ಪಾತಿವೃತ್ಯಕ್ಕೆ ಬಾಧಕವಲ್ಲ. ಆಗ ಭಾರತೀ ದೇವಿಯರು ಶಿವನೆಂಬ ಒಬ್ಬ ಬ್ರಾಹ್ಮಣ ಪುತ್ರಿಯಾಗಿ ಶಿವಕನ್ಯಾ ಎಂಬ ಹೆಸರಿನಿಂದ ಭೂಮಿಯಲ್ಲಿ ಅವತರಿಸಿದರು. ಆಗ ಪಾರ್ವತಿ ಮುಂತಾದ 4 ದೇವತಾ ಸ್ತ್ರೀಯರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದರು.
ಅವರಿಗೆ ತಮ್ಮ ತಮ್ಮ ಪತಿಗಳನ್ನು ಹೊಂದಬೇಕೆಂಬ ಉದ್ದೇಶವಿತ್ತು. ಶಿವಕನ್ಯೆಯು ಕನ್ಯಾವಸ್ಥೆಯಲ್ಲಿಯೇ ಮೃತಳಾದಳು. ಮುಂದೆ ನಳರಾಜನ ಮಗಳಾಗಿ ಇಂದ್ರಸೇನೆ ಎಂಬ ಹೆಸರಿನಿಂದ ಪಾರ್ವತ್ಯಾದಿ 4ರಿಂದ ಕೂಡಿಕೊಂಡು ಭಾರತೀ ದೇವಿಯೇ ಅವತರಿಸಿದಳು. ಆ ಸಮಯದಲ್ಲಿ ಮುದ್ಗಲನೆಂಬ ಋಷಿಯು ಪುರಾಣ ಕೇಳುತ್ತಿರುವಾಗ ಬ್ರಹ್ಮದೇವರು ತಮ್ಮ ಮಗಳನ್ನೇ ಪರಿಗ್ರಹಿಸಲು ಯತ್ನಿಸಿದರೆಂಬ ಕಥೆಯನ್ನು ಆಲಿಸಿ ಬ್ರಹ್ಮನನ್ನು ಹಾಸ್ಯ ಮಾಡಿದನು. ಆಗ ಬ್ರಹ್ಮದೇವರು, ನೀನು ಅಧೋಗತಿಯನ್ನು ಹೊಂದಿ ಭಾರತ್ಯಾದಿ 5 ದೇವಿಯರ ಸಂಘವನ್ನು ಹೊಂದು ಎಂದು ಶಾಪವಿತ್ತನು. ಆಗ ಮುದ್ಗಲನು ಪಶ್ಚಾತ್ತಾಪ ಹೃದಯನಾಗಿ ಬ್ರಹ್ಮನನ್ನು ಪ್ರಾರ್ಥಿಸಿದನು. ಆಗ ಬ್ರಹ್ಮನು, ಎಲೈ ಋಷಿಯೇ, ನೀನು ಸಾಕ್ಷಾತ್ತಾಗಿ ಆ ದೇವಿಯರ ಸಂಬಂಧ ಮಾಡುವುದಿಲ್ಲ. ನಿನ್ನ ಶರೀರದಲ್ಲಿ ವಾಯುದೇವರೇ ಇದ್ದು ಆ ದೇವಿಯರನ್ನು ಹೊಂದುವರು. ಆಗ ನಿನಗೆ ಮೂರ್ಛಾವಸ್ಥೆ ಉಂಟಾಗುವುದು. ಆದ್ದರಿಂದ ನಿನಗೆ ಆ ದೋಷವು ತಟ್ಟುವುದಿಲ್ಲ ಎಂದು ಶಾಪಾನುಗ್ರಹ ಮಾಡಿದರು. ಆಗ ಮುದ್ಗಲನು ಇಂದ್ರಸೇನೆಯನ್ನು ವಿವಾಹವಾದನು. ಇಂದ್ರಸೇನೆಯೇ ತನ್ನ ದೇಹತ್ಯಾಗ ಮಾಡಿ ದ್ರುಪದರಾಜನ ಪುತ್ರಿಯಾಗಿ ಅಗ್ನಿಕುಂಡದಿಂದ ಉದ್ಭವಿಸಿದಳು. ಅವಳೇ ದ್ರೌಪದಿ. ವಾಯುದೇವರು ಶ್ರೀಮನ್ಮಧ್ವಾಚಾರ್ಯರಾಗಿ ಅವತರಿಸಿದ ಕಾಲದಲ್ಲಿ ದ್ರೌಪದಿಯೇ ಶಂಕರನೆಂಬ ಬ್ರಾಹ್ಮಣನ ಪುತ್ರಿಯಾಗಿ ಕಾಲಡಿ ಎಂಬ ಗ್ರಾಮದಲ್ಲಿ ಚಂದ್ರ ಎಂಬ ಹೆಸರಿನಿಂದ ಅವತರಿಸಿ ಕನ್ಯಾವಸ್ಥೆಯಲ್ಲಿಯೇ ಮೃತಿ ಹೊಂದಿದಳು. ದ್ರೌಪದಿಯನ್ನು ಪಂಚಪಾಂಡವರು ಸ್ವೀಕರಿಸಿದ ನಂತರ ಶ್ರೀ ವಾಯುವತಾರಭೂತರಾದ ಭೀಮಸೇನರೊಡನೆ ಶ್ರೀ ಭಾರತೀ ದೇವಿಯ ಸಂಪರ್ಕ. ಆಗ ಉಳಿದ 4ರಿಗೆ ಮೂರ್ಛಾವಸ್ಥೆ. ಶ್ಯಾಮಲೆಯು ಯಮಾಂಶ ಸಂಭೂತರಾದ ಧರ್ಮರಾಯನನ್ನೂ, ಶಚಿದೇವಿಯು ಇಂದ್ರಾಂಶನಾದ ಅರ್ಜುನನನ್ನೂ, ಉಷಾದೇವಿಯು ನಕುಲ ಸಹದೇವರನ್ನೂ, ಯಮಳರು ಇವರನ್ನು ಪ್ರತ್ಯೇಕವಾಗಿ ಸಂಪರ್ಕಿಸುತ್ತಿದ್ದರು. ಭಾರತಿ ಮಾತ್ರ ಜಾಗೃತಾವಸ್ಥೆಯಲ್ಲಿದ್ದು ಉಳಿದ 3 ಮೂರ್ಛಾವಸ್ಥೆಯಲ್ಲಿರುತ್ತಿದ್ದರು. ಶಿವಕನ್ಯಾ ಹನುಮದವತಾರ ಸಮಯದಲ್ಲಿ ಭಾರತೀ ದೇವಿಯು ಶಿವನೆಂಬ ಬ್ರಾಹ್ಮಣನ ಮನೆಯಲ್ಲಿ ಶಿವಕನ್ಯಾ ನಾಮಕಳಾಗಿ ಪುತ್ರಿಯಾಗಿ ಅವತರಿಸಿದಳು. ಶಿವಕನ್ಯೆಯು ಬಾಲ್ಯದಲ್ಲಿಯೇ ಮೃತಳಾದಳು. ಶ್ರೀ ಹನುಮಂತನು ಅಸ್ಖಲಿತ ಬ್ರಹ್ಮಚಾರಿಯಾದ್ದರಿಂದ ಭಾರತೀಯ ಸಂಪರ್ಕವಿರಲಿಲ್ಲ. ಇಂದ್ರಸೇನ ನಳ ಮಹಾರಾಜನ ಮಗಳಾಗಿ ದಮಯಂತಿಯಲ್ಲಿ ಇಂದ್ರಸೇನ ಎಂಬ ಹೆಸರಿನಿಂದ ಅವತರಿಸಿದ ಭಾರತೀ ದೇವಿಯರ ರೂಪ. ಕಾಲಮಾನಿ ಶ್ರೀ ವಾಯುದೇವರು ತ್ರಿವಿಧ ಜೀವರ ಸ್ಥೂಲ ದೇಹಗತರಾಗಿದ್ದು ದಿನಕ್ಕೆ 21,600 ಹಂಸ ಜಪಗಳನ್ನು ಮಾಡಿ ಹಂಸನಾಮಕ ಪರಮಾತ್ಮನಿಗೆ ಅರ್ಪಿಸುತ್ತಾ ಜೀವರ ಆಯಸ್ಸನ್ನು ಅಳೆಯುತ್ತಿರುವರು. ಇದರಿಂದ ಶ್ರೀ ವಾಯುದೇವರಿಗೆ ಕಾಲ ಎಂದು ಹೆಸರು. ಅಂತೆಯೇ ಮಾನವ ಸ್ಥೂಲ ಶರೀರಗತ 36,000 ಸ್ತ್ರೀ ನಾಡಿಗಳಲ್ಲಿ ನಿಶಾ ನಾಡಿಗಳಲ್ಲಿ ಭಾರತೀ ದೇವಿಯು ರಯ್ಯಿ ನಾಮಕಳಾಗಿದ್ದು ಶ್ರೀ ವಾಯುದೇವರ ಪ್ರೇರಣೆಯಿಂದ ನಾಡಿಗತ ಕ್ರಿಯಾದಿಗಳನ್ನು ನಡೆಸುವರು. ಇದರಿಂದ ಕಾಲಮಾನಿಯು ಚಂದ್ರ ಶ್ರೀ ವಾಯುದೇವರ ತೃತೀಯ ಅವತಾರವು ಪಾಜಕದಲ್ಲಿ ಮಧ್ಯಗೇಹ ಭಟ್ಟರ ಪತ್ನಿಯಾದ ವೇದವತಿಯಲ್ಲಿ ವಾಸುದೇವ ನಾಮಕನಾಗಿ ಆಯಿತು. ಅವರೇ ಸತ್ಸಿದ್ಧಾಂತ ಪ್ರವರ್ತಕರಾದ ಗುರು ಮಧ್ವರು. ಆ ಸಮಯದಲ್ಲಿ ಭಾರತಿ ಕಾಲಡಿ ಎಂಬ ಗ್ರಾಮದಲ್ಲಿ ಶಂಕರನೆಂಬ ಬ್ರಾಹ್ಮಣನ ಪುತ್ರಿಯಾಗಿ ಅವತರಿಸಿದಳು. ಅವಳ ಹೆಸರು ಚಂದ್ರ ನಾಮಕಳಾದ ಭಾರತಿ ಕನ್ಯಾವಸ್ಥೆಯಲ್ಲಿಯೇ ಮೃತಿಯನ್ನೈದಿದಳು. ದ್ಯುಸಭಾ ನಾಮ. ದ್ಯು ಎಂದರೆ ಸ್ವರ್ಗಲೋಕ, ದ್ಯುಸಭಾ ಎಂದರೆ ಸ್ವರ್ಗಲೋಕದಲ್ಲಿರುವ ಇಂದ್ರದೇವರ ಸಭಾ. ಆ ಸಭಾಕ್ಕೆ ಅಭಿಮಾನಿಯಾದ್ದರಿಂದ ಭಾರತಿಗೆ ಈ ಹೆಸರು. ಭಾರತಿ ವಾಯುದೇವರಿಗೆ ಭರತ ಎಂದು ಹೆಸರು. ವಾಯು ಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನು ಹೊತ್ತಿರುವುದರಿಂದ ಭರತನಾಮಕರು. ಭರಣ ಧರಿಸುವುದು, ಹೊರುವುದು. ಭ ಎಂದರೆ ಪ್ರಕಾಶಮಾನವಾದ ಶ್ರೀಹರಿ. ರಥ ಅವನಲ್ಲಿ ಆಸಕ್ತರಾದ್ದರಿಂದ ಭರತನಾಮಕರು. ಭರತನ ಪತ್ನಿ ಭಾರತಿ. ಗಾಳಿ ಎಂದರೆ ಅನಿಲ ರೂಪದಲ್ಲಿರುವ ಶ್ರೀ ವಾಯುದೇವರು. ಸರಸ್ವತಿ ಮತ್ತು ಭಾರತೀ ದೇವಿಯರು ತಮ್ಮ ತಮ್ಮ ಪತಿಗಳಾದ ಬ್ರಹ್ಮ ಮತ್ತು ವಾಯುವಿಗಿಂತ 100 ವಿಜಾತೀಯ ಗುಣಗಳಿಂದ ಅಧಮರು. ಈ ಸಂಖ್ಯೆಯನ್ನು ದಾಸಾರ್ಯರು 7751 ಎಂದು ಚಮತ್ಕಾರವಾಗಿ ಹೇಳಿದ್ದಾರೆ. ಅಂದರೆ 77 7 ಗುಣಿಸು 7 49 ಮತ್ತು 51 ಅಂದರೆ 100.
ಎಂದು ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.